ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪೂರ್ವಿ, ನಾವಿಬ್ರು ಹೇಳಿದ್ರ ಬಗ್ಗೆ ನೀನು ಏನು ಯೋಚನೆ ಮಾಡಿದೆ? ನನಗೆ ಯಾಕೋ ನೀನು ಯೋಚನೆ ಮಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ ಅನಿಸ್ತಾ ಇದೆ. ನೋಡು ಪೂರ್ವಿ, ಸಿದ್ದುಗೆ ತುಂಬಾ ಒಳ್ಳೆ ಫ್ಯೂಚರ್ ಇದೆ. ನಿನ್ ಡ್ಯಾಡ್ ತರ ಮುಂದೆ ಅವನು ರಾಜಕೀಯದಲ್ಲಿ ಒಳ್ಳೆ ಹೆಸರು ಮಾಡ್ತಾನೆ. ಆ್ಯಂಡ್ ಈ ಥರ ಪಾಲಿಟಿಕ್ಸಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅಂದರೆ ಅದಕ್ಕೆಲ್ಲ ಏನು ಎಜುಕೇಷನ್ ಇರಲೇಬೇಕು ಅಂತೇನಿಲ್ಲ. ಈಗ ನೋಡು, ನಮ್ಮ ಮಾವಂಗೆ ನಿಮ್ಮ ತಂದೆಗೆ ಏನು ತುಂಬ ಎಜುಕೇಷನ್ ಇದೆಯಾ? ಏನಿಲ್ವಲ್ಲ. ಬಟ್ ಅವ್ರು ಎಷ್ಟೆಲ್ಲ ಅಚೀವ್ ಮಾಡಿದ್ದಾರೆ. ಹೀಗೆ ನಮ್ಮ ಸಿದ್ದು ಕೂಡ ಸಿಕ್ಕಾಪಟ್ಟೆ ಅಚೀವ್ ಮಾಡ್ತಾನೆ. ಹಿ ಹ್ಯಾಸ್ ದಟ್ ಪೊಟೆನ್ಷಿಯಲ್. ನಿನ್ಗೆ ಸಿದ್ದು ಓದಿರ್ಲೇಬೇಕು ಅನ್ನೋ ಹಾಗಿದ್ರೆ ಇವಾಗ ನಮ್ಗೆ ಎಷ್ಟೆಲ್ಲ ಆಪ್ಷನ್ಸ್ ಇದೆ. ಅವನ್ನ ಯಾವ್ದಾದ್ರು ಓಪನ್ ಯೂನಿವರ್ಸಿಟಿಗೆ ಜಾಯಿನ್ ಮಾಡಿಸಿ ಗ್ರಾಜುಯೇಷನ್ ಕೊಡ್ಸಿದ್ರಾಯ್ತು. ಅವಾಗ ಸಿದ್ದು ವಿಲ್ ಬಿ ಎಜುಕೇಟೆಡ್. ದಟ್ಸ್ ಸೋ ಟ್ರೂ ಸೌಪಿ. ಹೇಳಬೇಕು ಅಂತಂದರೆ ಇದೆಲ್ಲ ತುಂಬಾ ಚಿಕ್ಕ ವಿಷಯ. ಇದಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ಮತ್ತೊಂದು ವಿಷಯ ಇದೆ. ಅದೇನು ಅಂತಂದರೆ, ಈಗ ನೀನು ಅಟ್ ಎನಿ ಕಾಸ್ಟ್ ಈ ಮದುವೆನ ಆಗಲೇಬೇಕು. ಯಾಕೆ ಅಂದರೆ ಬೈ ಚಾನ್ಸ್ ಈ ಮದುವೆ ಏನಾದರೂ ಆಗದೆ ನಿಂತೋದ್ರೆ ಎರಡೂ ಫ್ಯಾಮಿಲೀಸ್ ಮಧ್ಯೆ ನೆಮ್ಮದಿ ಹಾಳಾಗೋಗುತ್ತೆ. ಮತ್ತೆ ನಮ್ಮ ಮಾವ ಆ್ಯಂಡ್ ನಿಮ್ಮ ತಂದೆ ಮಧ್ಯೆ ವೈಮನಸ್ಸು ಬಂದ್ಬಿಡುತ್ತೆ. ಹೇಳಬೇಕು ಅಂತ ಅಂದರೆ, ನಿಮ್ಮ ತಂದೆ MP ಆಗಬೇಕು ಅಂದರೂ ಇಲ್ಲಿಂದಾನೇ ವೋಟ್ಸ್ ತೊಗೋಬೇಕು. ನಮ್ಮ ಮಾವ MLA ಆಗಬೇಕು ಅಂದರೂ ವೋಟ್ ಶೇರ್ ಇಲ್ಲಿಂದಾನೇ ಬರಬೇಕು. ಅದಕ್ಕೆ ಇದೆಲ್ಲ ಡಿಸ್ಟರ್ಬೆನ್ಸಸ್ ಆಗಿಬಿಟ್ರೆ ಎರಡೂ ಫ್ಯಾಮಿಲಿಯಲ್ಲಿ ನೆಮ್ಮದಿನೇ ಇರೋದಿಲ್ಲ. ಸೊ ನೀನೀಗ ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಮದುವೆಗೆ ಒಪ್ಕೊಂಡ್ಬಿಡೋದೇ ಒಳ್ಳೇದು ಪೂರ್ವಿ. ನೀವಿಬ್ರು ಸೇರಿ ಯಾಕೆ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ? ನೀವ್ ಹೇಳ್ತಿದ್ದೀರಾ ಅಂತ ನಾನು ಹೋಗಿ ಮದ್ವೆ ಆಗಿ ನನ್ನ ಲೈಫ್ ಹಾಳು ಮಾಡ್ಕೊಳ್ಳ? ಚಿಚ್ಚೆ, ನಾವೆಲ್ಲ ಹಾಗೆ ಹೇಳಿದ್ವಿ ಪೂರ್ವಿ. ನೀನು ನಮ್ಮ ಮದ್ವೆ ಆದ್ರೆ ಫ್ಯೂಚರಲ್ಲಿ ಚೆನ್ನಾಗಿರ್ತೀಯ ಅಂತ ನಾವಿಷ್ಟೆಲ್ಲ ಅಡ್ವೈಸ್ ಮಾಡ್ತಿರೋದು. ಆದ್ರೆ ನೀನೇ ಅದನ್ನ ಅರ್ಥ ಮಾಡ್ಕೋತಿಲ್ಲ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ನೀನು ನಮ್ಮ ಸಿದ್ದು ಬಗ್ಗೆ ತುಂಬಾ ತಪ್ಪು ತಿಳ್ಕೊಂಡಿದ್ಯಾ. ಅದಕ್ಕೆ ಇಷ್ಟೆಲ್ಲ ಬಿಡಿಸಿ ಹೇಳ್ತಾ ಇರೋದು ನಿಮಗೆ. ನೋಡಿ, ದಿಸ್ ಇಸ್ ಮೈ ಲೈಫ್. ನನಗಿಷ್ಟ ಆಗಿಲ್ದೇ ಇರೋ ಕೆಲಸ ನಾನು ಮಾಡೋಕ್ಕೂ ಇಷ್ಟಪಡಲ್ಲ. ನೀವ್ ಹೇಳ್ತಿದ್ದೀರಾ ಅಂತ ನಾನು ಹೋಗಿ ಅವನನ್ನ ಮದ್ವೆ ಆಗಕ್ಕಾಗಲ್ಲ. ಐ ಆಮ್ ಸಾರಿ. ಬಂದ್ರಾ? ನೋಡಿದ್ರಾ ಸರ್, ಜಾಗ ನೋಡಿ ತುಂಬ ಖುಷಿ ಆಗ್ತಾ ಇದೆ. ನಾನು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ಗೆ ಹೇಳಿ ಮಾಡಿಸ್ತಾಗಿದೆ. 150 ಎಕರೆ ಒಂದೇ ಕಡೆ ಇರೋದ್ರಿಂದ ತುಂಬ ಆ್ಯಪ್ಟ್ ಆಗಿದೆ ಸರ್. ನಿಮ್ಗೆ ಇಷ್ಟ ಆಯ್ತಾ? ನಿಮ್ಮ ಕೆಲಸಕ್ಕೆ ಅನುಕೂಲ ಆದರೆ ಅಷ್ಟೇ ಸಾಕು ಸರ್. ನನಗೆ ಸದ್ಯಕ್ಕೆ ಬೇಕಾಗಿರೋದು 50 ಎಕರೆ ಮಾತ್ರ. ನೀವು ಮುಂದೆ ಟೌನ್ಶಿಪ್ ಜೊತೆ ಅಗ್ರಿಮೆಂಟ್ ಹಾಕೋತೀನಿ ಅನ್ನೋದಾದರೆ ತುಂಬ ಸಂತೋಷ. ಒಟ್ಟು 150 ಎಕರೆಗೂ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡೋಣ ಅಲ್ವಾ? ವ್ಯವಹಾರ ಆಮೇಲೆ ಮಾತಾಡೋಣ. ಅದಕ್ಕೆ ಮುಂಚೆ ನಿಮ್ಮ ಪರಿಚಯ ಹೇಳ್ಕೊಂಡ್ರೆ ಒಳ್ಳೇದು. ವ್ಯವಹಾರ ಆಗುತ್ತೋ ಬಿಡುತ್ತೋ, ಆದರೆ ಪರಿಚಯ ಸಂಬಂಧ ಹೀಗೆ ಉಳಿಬೋದಲ್ವಾ? ನೀವು ಹೇಳಿದ ಮಾತು 100% ಸರಿಯಾಗಿದೆ ಸರ್. ಅಂದ ಹಾಗೆ ನಿಮ್ಮದು ಯಾವ ಊರು? ಈಗೆಲ್ಲಿದ್ದೀರಾ? ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡ್ಬಿಟ್ಟೆ. ಆಮೇಲೆ ಅನಾಥಾಶ್ರಮದಲ್ಲಿ ಬೆಳೆದೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ವಾಸವಾಗಿದ್ದೀನಿ. ನನ್ನ ಕಂಪನೀಸು ಅಲ್ಲೇ ಇದೆ ಸರ್. ಎಕ್ಸ್ಕ್ಯೂಸ್ ಮಿ ಸರ್, ಬಂದೆ. ಒಂದು ನಿಮಿಷ ಮಾತಾಡಿ. ಹಲೋ. ಹಾಯ್ ಚಿನ್ನಮರಿ. ರೀ, ಎಲ್ಲಿದ್ದೀರಾ? ರೀಚ್ ಆದ್ರಾ? ಈ ಜಾಗದ ಹತ್ರನೇ ಇದ್ದೀನಿ. ಜಾಗ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಿಮಗಿಷ್ಟ ಆಯ್ತಲ್ಲ, ನಂಗದೇ ಖುಷಿ. ಹೌದು. ಈಗೇನು ನೀವು ತಿಂಡಿ ತಿಂದ್ರಾ ಅಥವಾ ನಾನಿಲ್ಲ ಅಂತ ತಿಂಡಿ ತಿಂದೆ ಕೂತ್ಕೊಂಡಿದ್ದೀರಾ? ಇಲ್ಲ ರೀ, ನಂದಾಯ್ತು. ನೀವೇನಾದ್ರೂ ತಿಂದ್ರೋ ಇಲ್ವೋ? ಆಯಿತು. ಈಗ ಆ್ಯಕ್ಚುಲಿ ಜಾಗದ ಮಾಲೀಕರು ಇಲ್ಲೇ ಇದ್ದಾರೆ. ನಾನು ಮೊದಲು ವ್ಯವಹಾರ ಮಾತಾಡ್ಕೊಂಡ್ಬಿಡ್ಲಾ, ಆಮೇಲೆ ಫೋನ್ ಮಾಡ್ಲಾ? ಸರಿ ಸರಿ ಸರಿ, ಹುಷಾರು. ಬೇಗ ಮುಗಿಸ್ಕೊಂಡು ಬನ್ನಿ. ಸರಿ ಚಿನ್ನಮರಿ, ಬಾಯ್. ಏನೋ ಬಹಳ ಖುಷಿಯಾಗಿ ಮಾತಾಡ್ತಾ ಇದ್ರಿ ಸರ್. ಮನೆಯವ್ರ ಫೋನ್ ಕಾಲು, ಹಾಗಾಗಿ. ನಿಮ್ಮ ಮದುವೆ ಆಗಿದ್ಯಾ? ನಿಮ್ಮನ್ನು ನೋಡಿದ್ರೆ ಹಾಗೆ ಕಾಣಿಸಲ್ಲ. ನಾನು ಇನ್ನೂ ನಿಮಗೆ ಮದುವೆ ಆಗಿಲ್ಲ ಅಂತ ಅನ್ಕೊಂಡಿದ್ದೆ. ಶ್ರೀಮತಿಯವ್ರು ಯಾವ ಊರು?
ತುಮಕೂರು ಸರ್. ಯಾಕೆ ಸರ್ ತುಮಕೂರು ಅಂದ ಕೂಡಲೇ ಬೇಜಾರು ಮಾಡ್ಕೊಂಬಿಟ್ರಿ? ಏನಿಲ್ಲ, ಯಾವುದೋ ಹಳೆ ಕಹಿ ಘಟನೆ. ಇರ್ಲಿ ಬಿಡಿ. ಅಲ್ಲಿ ಯಾರ ಮನೆ? ನಿಮ್ಮ ಶ್ರೀಮತಿಯವ್ರ ತಂದೆ ತಾಯಿ ಹೆಸರೇನು? ಶ್ರೀಮತಿಯವ್ರು ಸರ್. ಒಂದು ನಿಮಿಷ, ಸಾರಿ. ಹೇಳಮ್ಮ ಲಲಿತಾ. ಬಂದಿದ್ದಾರಮ್ಮ, ನನ್ನ ಜೊತೆ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಅವ್ರನ್ನ ಮನೆ ಕರ್ಕೊಂಬನ್ನಿ, ನಾನು ಅಡುಗೆ ಮಾಡಿರ್ತೀನಿ, ಊಟ ಮಾಡ್ಕೊಂಡು ಹೋಗ್ಲಿ. ಸರಿ, ಹಾಗೆ ಮಾಡ್ತೀನಿ. ಸಾರಿ, ನನ್ನ ಶ್ರೀಮತಿ ತಾವು ಮನೆಗೆ ಊಟಕ್ಕೆ ಬರ್ಬೇಕಂತೆ. ಈಗ ಯಾಕೆ ಸರ್ ವ್ಯವಹಾರ ಇಲ್ಲೇ ಮಾತಾಡ್ಕೊಂಡ್ರೆ ಸೂಕ್ತವಾಗಿರೋದು? ಮನೇಲಿ ಊಟ ಮಾಡ್ತಾ ಆರಾಮಾಗಿ ಮಾತಾಡೋಣ. ಎಲ್ಲ ಯಾಕೆ ಸರ್, ಸುಮ್ಮನೆ ನನ್ನಿಂದ ಎಲ್ಲರಿಗೂ ತೊಂದರೆ ಆಗ್ಬಿಡುತ್ತೆ. ನಿಂದ ಯಾವ್ದಾದ್ರು ಹೋಟ್ಲಿಗೆ ಹೋಗಿ ವ್ಯವಹಾರ ಮಾತಾಡ್ಬಿಡೋಣ. ಜಯಂತ್ ಅವರೇ, ನಿಮ್ಗೆ ತುಂಬ ಸಂಕೋಚ ಅನ್ಸುತ್ತೆ. ಮನೆ ಇಲ್ಲೇ ಹತ್ರದಲ್ಲಿದೆ, ಹೋಟೆಲ್ಗೆ ಯಾಕೆ ಹೋಗ್ಬೇಕು? ಮನೆಗಿಂತ ನೆಮ್ಮದಿಯಾಗಿರೋ ಜಾಗ ಇನ್ಯಾವುದಿದೆ? ಮನೇಲಿ ನೆಮ್ಮದಿ ಕೂತು ಊಟ ಮಾಡ್ತಾ ಮಾತಾಡೋಣ. ಬನ್ನಿ. ಹಾಂ ಸರ್, ನಾನು ಫಾಲೋ ಮಾಡ್ತೀನಿ. ಆಯ್ತು, ಬನ್ನಿ. ಹೇಳಿ ಗೌಡ್ರೆ. ಏನಿಲ್ಲ ಮೇಡಮ್, ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ, ಅದಕ್ಕೆ ಕಾಲ್ ಮಾಡಿದೆ. ನನ್ನ ಬಗ್ಗೆನಾ? ಏನು ಗೌಡ್ರೆ? ಅದೇ ಈಗ ಮುಂದಕ್ಕೆ ಏನು ಮಾಡಬೇಕು ಅನ್ಕೊಂತಿದ್ದೀರಿ ಅಂತ. ನನಗೇನು ಮಾಡಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ ಗೌಡ್ರೆ. ಮನೆಯವರಿಗೆ ಈ ಥರ ಆಗಿದೆ ಅಂತ ಹೇಳಲ್ಲ ಅಥವಾ ಹೀಗೆ ಕೊರಗ್ತಾ ಕೂರ್ಲ, ಒಂದು ಅರ್ಥ ಆಗ್ತಿಲ್ಲ. ನೀವೇನು ತಲೆ ಕೆಡಿಸ್ಕೊಬಿಡಿ ಮೇಡಮ್, ದೇವ್ರ ಮೇಲೆ ಭಾರ ಹಾಕಿ. ಟೈಮ್ ಬಂದಾಗ ಹೇಳುರಿ, ಈಗ ಸುಮ್ಕೆ ಎದ್ಬಿಡಿ. ಹಾಂ ಗೌಡ್ರೆ, ನಾನು ಮನೆಯವ್ರಿಗೆ ಹೇಳಿದ್ರೆ ಅವ್ರೇನಾದರೂ ಕೇಳಿದ್ರೆ ಏನು ಉತ್ತರ ಕೊಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ನೀವೇನು ಬೇಜಾರಾಗ್ಬಿಡಿ ಮೇಡಮ್, ಎಲ್ಲದಕ್ಕೂ ಪರಿಹಾರ ಸಿಕ್ಕೇ ಸಿಗ್ತದೆ. ಹಾಂ ಗೌಡ್ರೆ, ನೋಡೋಣ. ಅಲ್ಲ ಗೌಡ್ರೆ, ಅತ್ತಿಗೆ ಹತ್ರ ನಿಜ ಏನು ಅಂತ ಹೇಳ್ಬಿಡೋಕ್ಕಿಲ್ವಾ? ಏನು ಅಂತ ಹೇಳಲ್ಲ, ಏನೇ ಕಷ್ಟ ಇದ್ರು ಗೌಡ್ರೆ ಹಂಗಾಯ್ತು, ಗೌಡ್ರೆ ಹಿಂಗಾಯ್ತು ಅಂತ ನನ್ನ ಮೇಲೆ ನಂಬಿಕೆ ಮಾಡ್ಕೊಂಡು ಎಲ್ಲಾನು ಹೇಳ್ಕೊತಾರೆ. ನಾನು ಇಷ್ಟೊಂದು ಸುಳ್ಳು ಹೇಳ್ತವನಿ ಅಂತ ಗೊತ್ತಾದ್ರೆ ಏನಾದದು ಏನೋ. ಅದರಲ್ಲೂ ಈಸಿಯಾಗಿ ಗೊತ್ತಾದ್ಮೇಲಂತೂ ಊರು ಕೇರಿ ಒಂದ್ ಮಾಡ್ಬಿಡ್ತಾರೆ ಕಲ. ಹಾಗನ್ಬಿಟ್ಟು 8 ದಿನ ಸುಳ್ಳು ಹೇಳ್ಕೊಂಡೆ ಓಡಾಡಕ್ಕಾಯ್ತದೆ? ನಿಜ ಹೇಳಿ ಎಲ್ಲ ತವನು ಕೆಟ್ಟವನಾಗೋದಕ್ಕಿಂತ ಏನು ಹೇಳಿದೆ ಸುಮ್ಮನಿರೋದೇ ಒಳ್ಳೇದು ಅನಿಸ್ತದೆ. ಆ ದೇವರು ನನ್ನ ಹಣೆಯಲ್ಲಿ ಏನು ಬರ್ದಿದ್ದಾನೋ ಅದೇನು ಮಾಡ್ತಾನೋ ಮಾಡಲಿ. ಇದು ಮೋಸದಾಟ. ಅಲ್ಲೋ, ರಾಜ ಯಾವತ್ತೂ ಮೋಸ ಮಾಡಲ್ಲ. ಅವ್ನು ಯಾವತ್ತಿದ್ರು ನ್ಯಾಯವಾದ ದಾರಿಲೇ ಹೋಗೋದು. ಆದ್ರೆ ನಿನ್ ರಾಜ ಮೋಸ್ಕಾರ. ಏಯ್ ಆಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.